ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಸಪೋರ್ಟ್ ಮಾಡ್ಬಿಟ್ರೆ ನಾವು ಸಿಕ್ಕಾಕೊಳ್ಳೋ ಚಾನ್ಸೇ ಇಲ್ಲ. ಅತ್ತೆ, ಕಷ್ಟಪಟ್ಟು ಇದನ್ನೆಲ್ಲ ಮಾಡಿದೀವತ್ತೆ. ಯಾರು ಇಲ್ದೇ ಇರೋವಾಗ ಯಾರಿಗೂ ಗೊತ್ತಾಗ್ದಂಗೆ ತಗೊಂಡೋಗೋಣ ಅಂತಾನೆ ಇದ್ವಿ. ಕರಿಕಾಳ ಹಾಕೊಟ್ಬಿಟ್ಟ. ಅತ್ತೆ, ಈ ಅನ್ನದ ಜೊತೆ ನಿಮ್ಮ ಆಶೀರ್ವಾದನೂ ಇದ್ರೆ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಕೃಪೆಯಿಂದ ನಾವು ಹೆಂಗೋ ದಡ ಸೇರ್ಬಿಡ್ತೀವತ್ತೆ. ಅತ್ತೆ, ಇನ್ನೊಂದ್ಸತಿ ಆಶೀರ್ವಾದ ಮಾಡಿ. ಅತ್ತೆ, ಹೇಗಾದ್ರೂ ಮಾಡಿ ಆ ಕರಿಕಾಳಿಂದ ಕಾಪಾಡಿ ಅತ್ತೆ. ಅವ್ನು ತುಂಬಾ ಟಾರ್ಚರ್ ಕೊಡ್ತಾ ಇದ್ದಾನತ್ತೆ. ಅವನ್ ಮುಂದೆ ನಾವ್ ಇದನ್ನೆಲ್ಲ ತಗೊಂಡ್ ಹೋದ್ರೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ ತಲೆ ತಿನ್ಬಿಡ್ತಾನೆ. ಆಮೇಲಿಂದ ಎಲ್ರಿಗೂ ಹೇಳ್ಬಿಡ್ತಾನೆ. ನೀವ್ ಹಂಗೆ ಅವನ್ನ ಆ ಕಡೆ ಎಲ್ಲಾದ್ರೂ ಕರ್ಕೊಂಡು ಹೋಗ್ಬಿಟ್ರೆ ನಾವ್ ಈ ಕಡೆ ನಮ್ ಕೆಲ್ಸ ಮುಗಿಸ್ಕೊಂತೀವಿ ಅತ್ತೆ. ಪ್ಲೀಸ್ ಅತ್ತೆ. ಏನೇ ಈ ಮನೆ ಹಿರಿತಲೆ ನಾನು, ನನ್ನ ಹತ್ರನೇ ಮುಚ್ಚಿಟ್ಟು ಇಷ್ಟು ದೊಡ್ಡ ಕೆಲಸ ಮಾಡಿ ಮುಗಿಸಿದ್ಯಲ್ಲ. ಈಗ ಆ ಕರಿಕಾಳನ್ ಬರೀ ಆ ಕಡೆ ಕರ್ಕೊಂಡು ಹೋಗು ಅಂತ ನನಗೆ ಹೇಳ್ತಾ ಇದೆಯಲ್ಲ ನೀನು. ಅಲ್ಲ, ನಿಮ್ ಕಣ್ಗೆಲ್ಲ ನಾನು ನೋಡಿದ್ರೆ ಹೇಗೆ ಕಾಣಿಸ್ತೀನಿ ಅಂತ. ಹಂಗೆಲ್ಲ ಏನೂ ಇಲ್ಲ ಅತ್ತೆ. ನಿಮ್ಮನ್ನ ನಮ್ಮ ಮನೆ ಕಾಯೋ ದೇವ್ರ ಸ್ಥಾನದಲ್ಲಿ ಇಟ್ಟಿದೀವಿ ಅಂತ ಹೇಳಕ್ ಬಂದೆ ಅತ್ತೆ. ನೀವ್ ನೋಡಿದ್ರೆ ಹಿಂಗೆಲ್ಲ ಹೇಳ್ತಾ ಇದ್ರಲ್ಲ. ನೀವೇ ಅಲ್ವಾ ಅತ್ತೆ ನಮಗ್ ಸಪೋರ್ಟ್ ಸಿಸ್ಟಮು. ಅಯ್ಯೋ, ಇದನ್ ಕನ್ನಡದಲ್ಲಿ ಹೆಂಗಪ್ಪ ಹೇಳೋದು? ಆಧಾರ ಸ್ತಂಭ. ನೀವೇ ಅಲ್ವಾ ಅತ್ತೆ ನಮ್ಗೆ ಆಧಾರ ಸ್ತಂಭ. ಅತ್ತೆ ಪ್ಲೀಸ್ ಅತ್ತೆ, ಪ್ಲೀಸ್ ಸಪೋರ್ಟ್ ಮಾಡಿ ಅತ್ತೆ.